ಪ್ರೇಸ್ ದ ಲಾರ್ಡ್. ದೇವನಾಮಕ್ಕೆ ಮಹಿಮೆ ಆಗಲಿ. ಈ ಬೆಳಗಿನ ಸಮಯದಲ್ಲಿ ನಾವು ಜನರಿಗೆ ಹೇಗೆ ಸುವಾರ್ತೆ ಸಾರಬಹುದು ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದರಿಗೆ ಹೋಗಿ ಮುಂಚೆ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ. ನಾವು ಜನರಿಗೆ ಸುವಾರ್ತೆ ಸಾರಕ್ಕಾಗಿ ನೀನು ನಮಗೆ ಶಕ್ತಿ ಮತ್ತು ಬಲವನ್ನು ಕೊಡು ಸ್ವಾಮಿ. ಎಷ್ಟೋ ಜನರು ನರಕದಲ್ಲಿ ಹೋಗ್ತಾ ಇದ್ದಾರೆ, ಆ ಜನರನ್ನು ನಾವು ಪರಲೋಕದಲ್ಲಿ ಕರ್ಕೊಂಡು ಬರೋಕ್ಕೆ ನೀನು ನಮಗೆ ಸಹಾಯ ಮಾಡು. ಎಲ್ಲ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೀವಿ, ಆಮೇಲೆ. ನಮಗೆ ಸುವಾರ್ತೆ ಸಾರಕ್ಕೆ 5 ವಿಷಯಗಳನ್ನು ನಾವು ತಿಳ್ಕೋಬೇಕಾಗಿದೆ. ಮೊದಲದಾಗಿ ನಮಗೆ ದೇವರು ಅಂತ ಯಾರು ಅಂತ ಅವರು ಹೇಳಬೇಕಾಗಿದೆ. ಎರಡನೇದಾಗಿ ಮನುಷ್ಯರ ಬಗ್ಗೆ ನಾವು ಅವರಿಗೆ ಹೇಳಬೇಕಾಗಿದೆ. ಮೂರನೇದಾಗಿ ನಾವು ನೋಡೋದಾದರೆ ನಾವು ಪಾಪದ ಬಗ್ಗೆ ಅವ್ರಿಗೆ ಹೇಳಬೇಕಾಗಿದೆ. ನಾಲ್ಕನೇದು ಯೇಸು ಸ್ವಾಮಿ ಯಾರು ಅಂತ ಹೇಳಬೇಕಾಗಿದೆ. ಐದನೇದಾಗಿ ನಾವು ಅವರನ್ನು ವಿಶ್ವಾಸದಲ್ಲಿ ಕರ್ಕೊಂಡು ಬರಬೇಕು. ಈ 5 ವಿಷಯಗಳಿಂದ ನಾವು ಜನರಿಗೆ ಸುವಾರ್ತೆ ಸಾರಕ್ಕೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಸುವಾರ್ತೆ ಸಾರಕ್ಕಾಗಿ ಲೂಕ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಯಾಕೆಂದರೆ ಮನುಷ್ಯಕುಮಾರನು ಕಳೆಯುವುದನ್ನು ಹುಡುಕಕ್ಕೆ ಮತ್ತು ರಕ್ಷಿಸಲು ಬಂದಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಯಾಕೆ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದಿದ್ದಾರೆ. ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದಕ್ಕೆ ಒಂದು ಕಾರಣ. ಅದು ಏನಂದರೆ, ಯೇಸು ಸ್ವಾಮಿ ಹೇಳ್ತಾರೆ, ನಾನು ಜನರ ರಕ್ಷಿಸಕ್ಕೆ ಬಂದಿದ್ದೀನಿ, ಜನರ ನರಕಕ್ಕೆ ಹೋಗಬಾರ್ದು. ಅದಕ್ಕಾಗಿ ಯೇಸು ಸ್ವಾಮಿ ಬಂದಿದ್ದಾರೆ. ಮತ್ತು ಈ ಜೀವನದಲ್ಲಿ ಒಂದು ಕೆಟ್ಟ ಸುದ್ದಿ ಇದೆ. ಅದು ಏನಂದರೆ, ಎಲ್ಲ ಜನರು ಪಾಪ ಮಾಡಿದ್ದಾರೆ ಮತ್ತು ದೇವರ ನ್ಯಾಯ ಅವರ ಮೇಲೆ ಬರುತ್ತೆ. ಅದಕ್ಕೆ ಅವರು ಪರಲೋಕಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ಮತ್ತು ಅವರು ನರಕಕ್ಕೆ ಹೋಗ್ತಾರೆ. ದೇವರು ನಮ್ಮನ್ನು ಹಂಗೆ ಬಿಟ್ಟಿಲ್ಲ. ಅದಕ್ಕೆ ದೇವರು ಒಂದು ಒಳ್ಳೆಯ ಸುದ್ದಿಯನ್ನು ತಗೊಂಡು ಬಂದಿದ್ದಾರೆ. ಆ ಒಳ್ಳೆಯ ಸುದ್ದಿ ಏನಂದರೆ, ದೇವರು ಕರುಣ್ಯದಿಂದ ನಮ್ಮನ್ನು ಅವರು ಸ್ವಂತ ಮಗನನ್ನು ಕಳಿಸಿ ಮತ್ತು ಅವರು ನಮಗಾಗಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟು ನಮ್ಮ ಪಾಪಗಳನ್ನು ಅವರ ಮೇಲೆ ತಗೊಂಡಿದ್ದಾರೆ. ಮತ್ತು ಯೇಸು ಸ್ವಾಮಿ ಒಂದು ವಾಗ್ದಾನ ಮಾಡ್ತಾರೆ. ಅದೇನೆಂದರೆ, ಯಾರು ನನ್ನ ಮೇಲೆ ನಂಬಿಕೆ ಇಡ್ತಾರೆ ಅವ್ರದ್ದು ಪಾಪ ಕ್ಷಮಾಪಣೆ ಆಗುತ್ತೆ ಮತ್ತು ಅವರಿಗೆ ನಿತ್ಯ ಜೀವನ ಅವರಿಗೆ ಸಿಗುತ್ತೆ ಅಂತ. ಅವರು ಪರಲೋಕದಲ್ಲಿ ದೇವರ ಜೊತೆಗೆ ಇರ್ತಾರೆ. ಈ 5 ವಿಷಯಗಳಲ್ಲಿ ನಾವು ನೋಡೋದಿದ್ದೀವಿ. ಮೊದಲದಾಗಿ ದೇವರ ಬಗ್ಗೆ ನಾವು ಹೇಳಬೇಕಾಗಿದೆ. ಈ ನಾವು ಜನರನ್ನು ನೋಡುವಾಗ ಜನರು ಹೇಳಿರ್ತಾರೆ, ತುಂಬ ದೇವರುಗಳಿದ್ದಾರೆ. ಆದರೆ ನಾವು ಹೇಳಬಹುದು, ಒಬ್ಬರು ದೇವರಿದ್ದಾರೆ. ಆ ದೇವರು ಯಾರು ಅಂತ ನಾವು ತಿಳ್ಕೋಬೇಕಾಗಿದೆ. ಆ ದೇವರು ಬೈಬಲಲ್ಲಿ ಆ ದೇವರ ಬಗ್ಗೆ ಬರೆದಲ್ಪಟ್ಟಿದೆ. ಒಬ್ಬರೇ ಒಬ್ಬ ದೇವರು, ಜೀವಿತವಾಗಿ ದೇವರಿದ್ದಾರೆ. ಅವರೇ ಎಲ್ಲವುದನ್ನು ಸೃಷ್ಟಿ ಮಾಡಿದ್ದಾರೆ. ಮತ್ತು ಯಾಕೆ ಅವರು ಸೃಷ್ಟಿ ಮಾಡಿದ್ದಾರೆ? ಯಾಕೆಂದರೆ ನಾವು ಅವರ ಜೊತೆಯಲ್ಲಿ ಇರಬೇಕು ಅಂತ ಅವರು ಸೃಷ್ಟಿ ಮಾಡಿದಾಗೆ. ಎರಡನೇದಾಗಿ ನಾವು ನೋಡ್ತೀವಿ ಏನಂದರೆ, ಮನುಷ್ಯರ ಬಗ್ಗೆ ನಾವು ಹೇಳಬೇಕಾಗಿದೆ. ಯಾವಾಗ ಮನುಷ್ಯರ ಬಗ್ಗೆ ಹೇಳ್ತೇವೆ, ಯಾಕೆ ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ದಾನೆ ಅಂದರೆ, ನಾವು ಒಂದು ಸಂಬಂಧದಲ್ಲಿ ದೇವರ ಜೊತೆಲಿ ಇರಬೇಕಂತ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಅದು ಆದಮೇಲೆ ದೇವರು ಮೊದಲಾಗಿ ಆದಮನ ಹವ್ವನ್ನು ಸೃಷ್ಟಿ ಮಾಡಿದ್ದಾರೆ. ಆದರೂ ಅವರು ಏನು ಮಾಡಿದ್ದಾರೆ, ದೇವರು ಕೊಟ್ಟಿರುವಂತಹ ಒಂದು ಆಜ್ಞೆಯನ್ನು ಅವನು ಕೇಳಿಲ್ಲ ಮತ್ತು ಅವರು ಪಾಪ ಮಾಡಿದ್ದಾರೆ. ಮೂರನೇ ವಿಷಯದಾಗಿ ನಾವು ಅವ್ರಿಗೆ ಹೇಳಬೇಕಾದೇನೆಂದರೆ, ಪಾಪದಲ್ಲಿ ಜನರಿದ್ದಾರೆ. ನಾವು ಹೇಳಬಹುದು, ನೀವು ಮತ್ತು ನಾವು ಎಲ್ಲರೂ ಪಾಪ ಮಾಡಿದ್ದೀವಿ. ಆ ಪಾಪ ಮಾಡಿದ್ದರಿಂದ ನಾವು ನಮ್ಮನ್ನು ರಕ್ಷಿಸೋಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ರಕ್ಷಿಸೋಕ್ಕೆ ಬೇರೆ ಒಬ್ಬರು ಬರಬೇಕಾಗಿದೆ. ಅವರೇ ನಮಗೆ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಅಂತ ನಾವು ಹೇಳಬಹುದು. ನಾಲ್ಕನೇ ವಿಷಯ ನಾವು ಹೇಳಬಹುದು, ಅದೇನೆಂದರೆ, ಯೇಸು ಸ್ವಾಮಿ ಬಗ್ಗೆ ನಾವು ಹೇಳಬೇಕಾಗಿದೆ. ಯೇಸು ಸ್ವಾಮಿ ಯಾರು, ಅವರು ಯಾವುದಕ್ಕಾಗಿ ಬಂದಿದ್ದಾರೆ, ಅವರು ಏನೇನು ಮಾಡಿದ್ದಾರೆ. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಅವರು ದೇವರಾಗಿ ಇದ್ದಾರೆ ಮತ್ತು ಈ ಭೂಲೋಕದಲ್ಲಿ ಒಂದು ಮನುಷ್ಯ ರೂಪದಲ್ಲಿ ಅವರು ಬಂದಿದ್ದಾರೆ. ಮತ್ತು ಯೇಸು ಸ್ವಾಮಿ ಜೀವಿತದಲ್ಲಿ ಯಾವಾಗಲೂ ಅವರು ಪಾಪ ಮಾಡಲಿಲ್ಲ ಮತ್ತು ಅವರು ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾರೆ. ಅವರು ಕುರುಡರಿಗೆ ಕಣ್ಣು ಕೊಟ್ಟಿದ್ದಾರೆ, ಕುಂಟರಿಗೆ ನಡೆಯಕ್ಕೆ ಮಾಡಿದ್ದಾರೆ. ಎಷ್ಟೋ ಒಂದು ಅದ್ಭುತಗಳನ್ನು ಅವರು ಮಾಡಿದ್ದಾರೆ. ದೇವರ ವಾಕ್ಯದಲ್ಲಿ ಅವರು ಯಾಕೆ ಬಂದಿದ್ದರು ಮತ್ತು ಅವರು ಏನು ಮಾಡಿದ್ದಾರೆ ನಮಗಾಗಿ, ಅವರು ನಮಗಾಗಿ ಪಾಪದಿಂದ ನಮಗೆ ಕ್ಷಮಾಪಣೆಯನ್ನು ಕೊಟ್ಟಿದ್ದಾರೆ. ಹೇಗೆ ಅಂದರೆ,
ಶಿಲುಬೆ ಮೇಲೆ ಅವರು ಅವರ ಪ್ರಾಣವನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಿಲ್ಲ, 3ನೇ ದಿನದಲ್ಲಿ ಅವರು ತಿರ್ಗಾ ಅಲ್ಲಿಂದ ಬಂದು ತಿರ್ಗಾ ಇವತ್ತೂ ಅವರು ಜೀವಿತವಾಗಿ ಇದ್ದಾರೆ. ಅದಕ್ಕೆ ನಾವು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡ್ತಾ ಇದ್ದೀವಿ ಅಂತ ನಾವು ಅವರಿಗೆ ಹೇಳಬಹುದು. ಮತ್ತು ಯೇಸು ಸ್ವಾಮಿ ಹೇಳಿದ್ದಾರೆ, ನಾನೇ ಮಾರ್ಗ, ನಾನೇ ಸತ್ಯ ಮತ್ತು ನಾನೇ ಜೀವ. ಈ ಭೂಲೋಕದಲ್ಲಿ ಎಷ್ಟೋ ಮಾರ್ಗಗಳು ಇರಬಹುದು, ಆದರೂ ಯೇಸು ಸ್ವಾಮಿ ಹತ್ರ ಹೋಗೋಕ್ಕೆ ಒಂದೇ ಒಂದು ಮಾರ್ಗ ಐತಿ. ಆಮೇಲೆ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಜೀವ. ನಾವು ಸತ್ತ ಮೇಲೆ ಇನ್ನೂ ಒಂದು ಜೀವನ ಇದೆ. ಆ ಜೀವನದಲ್ಲಿ ನಾವು ದೇವರ ಜೊತೆಗೆ ಇರಬೇಕಾಗಂತ ದೇವರ ಆಸೆ ಪಡ್ತಾರೆ. ಆದರೂ ನಾವು ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿಲ್ಲ ಅಂದರೆ ನಾವು ಆ ಒಂದು ಜೀವಿತದಲ್ಲಿ ಯೇಸು ಸ್ವಾಮಿಯ ಜೊತೆಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಯೇಸು ಸ್ವಾಮಿ ಹೇಳದಂಗೆ ಅವರೇ ಮಾರ್ಗ ಆಗಿದ್ದಾರೆ, ಅವರೇ ಮತ್ತೆ ಸತ್ಯ ಆಗಿದ್ದಾರೆ. ಎಷ್ಟೋ ಒಂದು ಜನರನ್ನು ನಾವು ನೋಡಿದರೆ ಅವರು ಸುಳ್ಳನ್ನು ನಂಬುತ್ತಾರೆ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಸತ್ಯ, ನನ್ನ ಮೇಲೆ ನೀವು ನಂಬಿಕೆ ಇಡ್ರಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಯೇಸು ಸ್ವಾಮಿ ಅವರು ಹೇಳುವಂಥ ಮಾತೆಂದರೆ ಬೇರೆ ಎಲ್ಲವುದು ಒಂದು ಸುಳ್ಳಾಗಿದೆ, ಮತ್ತು ನಾನೇ ಮತ್ತೆ ಜೀವನವಾಗಿ ಮತ್ತು ನಾನೇ ಸತ್ಯವಾಗಿ ಇದ್ದೀನಿ ಅಂತೆ. ಯೇಸು ಸ್ವಾಮಿ ಮೇಲೆ ನಡೆಯುವರು ಅವರು ಸತ್ಯದಲ್ಲಿ ನಡೀತಾರೆ. ಅವರು ಯಾವಾಗಲೂ ದೇವರ ಜೊತೆಯಲ್ಲಿ ಇರ್ತಾರಂತೆ, ದೇವರ ವಾಕ್ಯ ಹೇಳುತ್ತೆ. ಅದಾದಮೇಲೆ 5ನೇ ವಿಷಯ ನಾವು ಹೇಳಬಹುದು, ಅದೇನೆಂದರೆ ನೀವು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡೋಕ್ಕೆ ಇಷ್ಟಪಡ್ತೀರಾ? ಅವರು 2 ಉತ್ತರ ಕೊಡ್ಬೋದು. ಒಂದು ಅವರು ಹೇಳ್ಬೋದು, ನಾನು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡ್ತೀನಿ. ಇಲ್ಲಾಂದರೆ ಅವರು ಹೇಳ್ಬೋದು, ಇಲ್ಲ, ನಾನು ಯೇಸು ಸ್ವಾಮಿ ಮೇಲೆ ನಂಬಿಕೆ ನನಗೆ ಇಡೋಕ್ಕೆ ಇಷ್ಟ ಇಲ್ಲ ಅಂತ. ಆದರೂ ನಾವು ಅವ್ರಿಗೆ ಹೇಳಬೇಕು, ನೀವು ಯೇಸು ಸ್ವಾಮಿ ಮಾಡಿರುವಂಥ ಒಂದು ಕಾರ್ಯದ ಮೇಲೆ ನೀವು ವಿಶ್ವಾಸ ಇಟ್ಟಿದ್ರೆ, ಆ ಶಿಲುಬೆ ಮೇಲೆ ವಿಶ್ವಾಸ ಇದ್ದರೆ ದೇವರು ನಿಮಗೆ ಇವಾಗಲೇ ರಕ್ಷಣೆಯನ್ನು ಕೊಡ್ತಾರೆ. ಆ ರಕ್ಷಣೆ ನಿಮಗೆ ಸಿಕ್ಕಿದ ಮೇಲೆ ದೇವರ ವಾಕ್ಯ ಹೇಳುತ್ತೆ, ಆ ರಕ್ಷಣೆಯಲ್ಲಿ ದೇವರು ನಿಮ್ಮನ್ನು ನಡೆಸ್ತಾನೆ ಇರ್ತಾರೆ. ಆ ದೇವರು ನಿಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ನಡೆದರೆ ಅವರ ಜೊತೆಯಲ್ಲಿ ನಾವು ಅವರು ಎಲ್ಲೇ ಇದ್ದಾರೆ ಅದೇ ಜಾಗದಲ್ಲಿ ನಾವು ಇರ್ಬೋದು ಅಂತ ನಾವು ಅವರಿಗೆ ಹೇಳಬಹುದು. ಆದರೆ ನಾವು ಬರೀ ಸುವಾರ್ತೆ ಸಾರಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ದೇವರ ವಾಕ್ಯ ಹೇಳುತ್ತೆ, ಪರಿಶುದ್ಧ ಆತ್ಮ ಅವರ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ನಾವು ಬರೀ ನಮ್ಮ ಕೆಲಸ ಏನಂದರೆ ನಾವು ಸುವಾರ್ತೆ ಹೇಳಿ ಅವರನ್ನು ದೇವರ ಕೈಯಲ್ಲಿ ನಾವು ಒಪ್ಪಿಸಿಕೊಡಬೇಕಾಗಿದೆ. ಆ ಪಾಪದಿಂದ ಬಿಡುಗಡೆ ದೇವರು ಅವ್ರಿಗೆ ಕೊಡ್ತಾರೆ ಅಂತ ನಾವು ಅವರಿಗೆ ಒಂದು ನಂಬಿಕೆ ಇರುವಂಥ ಒಂದು ಮಾತುಗಳನ್ನು ದೇವರು ನಾವು ಅವರಿಗೆ ಕೊಡಬೇಕಾಗಿದೆ. ಆವಾಗ ಅವರು ದೇವರ ಮೇಲೆ ನಂಬಿಕೆ ಇಡ್ತಾರೆ. ಈ ಒಂದು 5 ವಿಷಯಗಳನ್ನು ನಾವು ಜನರ ಹತ್ರ ಹೇಳಿ ಜನರಿಗೆ ಸುವಾರ್ತೆ ಹೇಗೆ ಸಾರಬಹುದು ಅಂತ ನಾವು ಜನರಿಗೆ ಹೇಳಬಹುದು. ಐಸಾಯದಲ್ಲಿ 53ನೇ ವಚನ 5 ಮತ್ತು 6ನೇ ವಚನದಲ್ಲಿ ದೇವರು ನಮ್ಮ ಪಾಪಗಳನ್ನು ಅವರ ಮೇಲೆ ತಗೊಂಡಿದ್ದಾರೆ ಅಂತ ನಾವು ಹೇಳಿ ನಾವು ಅವರಿಗೆ ಒಂದು ಪ್ರೋತ್ಸಾಹನ ಮಾಡಬಹುದು. ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಈ ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ನೀವು ಕೊಟ್ಟಿರುವಂಥ ಒಂದು ಭಾರ ನಮಗೆ, ಅದಕ್ಕೆ ನಾವು ನಿಮ್ಮನ್ನು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ದೇವರೇ, ನೀವು ನಮಗೆ ಸಹಾಯ ಮಾಡು. ಜನರು ನರಕಕ್ಕೆ ಹೋಗಲಾರದೆ ಅವರನ್ನು ನಾವು ನಿಮ್ಮ ರಾಜ್ಯದಲ್ಲಿ ಕರ್ಕೊಂಡು ಬರೋಕ್ಕೆ, ಸುವಾರ್ತೆನ ಸಾರಕ್ಕೆ ನೀವು ನಮಗೆ ಬಲ ಮತ್ತು ಶಕ್ತಿಯನ್ನು ಕೊಡು. ಎಲ್ಲ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೀವಿ. ಆಮೇನ್.